ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ಮುಂದುವರೆದ ಸೋಷಿಯಲ್ ಸೈನ್ಸ್ನ ಮುಂದುವರೆದ ಭಾಗವನ್ನ ನೋಡೋಣ. ಸ್ನೇಹಿತರೆ, ನಾವಿವತ್ತು ಏಷ್ಯಾ ಖಂಡದ ಬಗ್ಗೆ ನೋಡ್ಕೊಂಡು ಹೋಗೋಣ. ಏಷ್ಯಾ ಖಂಡದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಅದೆಲ್ಲವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಏಷ್ಯಾದ ಅತಿ ಎತ್ತರವಾದ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ. ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್. ಅದು ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ನ ಎತ್ತರ ಎಷ್ಟು ಅಂದ್ರೆ 8848 ಮೀಟರ್. ಈಗ ಅಪ್ಡೇಟ್ ಕೂಡ ಆಗಿದೆ, ಅಪ್ಡೇಟ್ ಅನ್ನ ನೀವು ನೋಡ್ಕೋಬೇಕು. ಇನ್ನು ಏಷ್ಯಾದ ಅತಿ ದೊಡ್ಡ ಮರುಭೂಮಿ ಯಾವುದಪ್ಪ ಅಂದ್ರೆ ಗೋಬಿ ಮರುಭೂಮಿ. ಇನ್ನುಳಿದಂತೆ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು ಅಂದ್ರೆ ಬೈಕಲ್ ಸರೋವರ. ಜಗತ್ತಿನ ಅತಿ ದೊಡ್ಡ ಒಳನಾಡು ಸಮುದ್ರ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ. ಏಷ್ಯಾದ ಅತಿ ಉದ್ದವಾದ ನದಿ ಯಾಂಗ್ ಯಾಂಗ್ಟೆನ್ಸೆ. ಚೀನಾದ ಕಣ್ಣೀರಿನ ನದಿ ಹಾಂಗ್ ಹೋ. ಮಯನ್ಮಾರ್ನ ಪ್ರಮುಖ ನದಿ ಇರಾವತಿ. ಪಾಮೀರ್ ಪ್ರಸ್ಥಭೂಮಿಯನ್ನ ಏನೆಂದು ಕರೀತಾರೆ? ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಟಿಬೆಟ್ ಪ್ರಸ್ಥಭೂಮಿಯ ವಿಶೇಷತೆ ಏನು ಅಂದ್ರೆ ಪ್ರಪಂಚದ ಅತಿ ಎತ್ತರವಾದ ಮತ್ತು ವಿಸ್ತಾರವಾದ ಪ್ರಸ್ಥಭೂಮಿ. ಇನ್ನೊಂದು ವಿಚಾರ ಸ್ನೇಹಿತರೆ, ಈ PDF ಅಂದ್ರೆ ಈಗ ನಾನೇನು ನಿಮ್ಗೆ ಪಾಠವನ್ನು ಮಾಡ್ತಾ ಇದ್ದೀನಿ, ಇದರ PDF ನಿಮ್ಮೆಲ್ಲರಿಗೂ ಕೂಡ ಲಭ್ಯವಿದೆ. ಇದು 6ರಿಂದ 10ನೇ ತರಗತಿಯ ಏನ್ ಸೋಷಿಯಲ್ ಸೈನ್ಸ್ ನ ಕಂಪ್ಲೀಟ್ ಕ್ವಶನರ್ಗಳನ್ನ ಹೊಂದಿರುವಂತದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲ 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಹೊಂದಿರುವಂತದ್ದು, 440 ಪುಟಗಳನ್ನ ಹೊಂದಿರುವಂತಹ ಈ PDF ನಿಮ್ಗೆ ಜಸ್ಟ್ 149 ರುಪೀಸ್ಗೆ ಸಿಗುತ್ತೆ. ಸ್ನೇಹಿತರೆ, ಇದು ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿರಲಿ, GPSTR ಇರ್ಬೋದು, HSTR ಇರ್ಬೋದು, PC, PSI, KAS, IAS, ಯಾವುದೇ ಎಕ್ಸಾಮ್ ತಗೊಂಡ್ಕೊಂಡ್ರು ಇದು ಬೇಸಿಕ್ ನೀಡ್. ಇದನ್ನ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಟೈಮ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈಗ ಇನ್ನು 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ನೇಮಕಾತಿಯ ಪರ್ವ ಶುರುವಾಗುತ್ತೆ. ಕರ್ನಾಟಕದಲ್ಲಿ ನೇಮಕಾತಿಯ ಪರ್ವ 6 ತಿಂಗಳಲ್ಲಿ ಎಲ್ಲವೂ ಮಾಡಬೇಕು ಅಂತ ಅನುಮೋದನೆ ಕೂಡ ಕೊಟ್ಟಿದೆ. ಸುಮಾರು 72,186 ಪೋಸ್ಟ್ಗಳನ್ನ ಕರೆಯೋ ಸಾಧ್ಯತೆ ಇರುವಂತದ್ದು. ಇಂಥ ಸಮಯದಲ್ಲಿ 6 ತಿಂಗಳಲ್ಲಿ ನೀವು 6ರಿಂದ 10ನೇ ತರಗತಿಯ ಬುಕ್ಸ್ ಓದ್ತೀರಾ ಅಂದ್ರೆ ಎಲ್ಲ 2 ತಿಂಗಳು ಅದಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ 6ರಿಂದ 10ನೇ ತರಗತಿಯ ಪ್ರಶ್ನೋತ್ತರಗಳ ಕಂಪ್ಲೀಟ್ PDF ನಿಮ್ಗೆ ಲಭ್ಯವಿದೆ. ಇದನ್ನ ನೀವು 4ರಿಂದ 5 ದಿನದಲ್ಲಿ ಮುಗಿಸ್ಬೋದು ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ. ಸೊ ಇಂತಹ PDF ನಿಮ್ಗೆ ಜಸ್ಟ್ 149 ರುಪೀಸ್ಗೆ ಸಿಗುತ್ತೆ. ವಾಟ್ಸಪ್ ಅಥವಾ ಇಮೇಲ್ ಮೂಲಕ ನೀವು ಇದನ್ನ ಪಡೆದುಕೊಳ್ಳಬಹುದು. ಓಕೆ, ಮುಂದುವರಿಯೋಣ. ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಬೇರ್ಪಡಿಸುವ ಪರ್ವತ ಯಾವುದಂದ್ರೆ ಯೂರಲ್ ಪರ್ವತ. ಮೆಸಪಟೋಮಿಯಾ ನಾಗರಿಕತೆ ಯಾವ ನದಿಗಳ ಬಯಲಿನಲ್ಲಿ ಬೆಳೆಯಿತು ಅಂದ್ರೆ ಟೈಗ್ರಿಸ್ ಮತ್ತು ಯುಪ್ರಿಟಿಸ್. ಸಿಂಧು ನಾಗರಿಕತೆ ಬೆಳೆದು ಬಂದ ನದಿ ಕಣವೆ ಯಾವುದು ಅಂದ್ರೆ ಸಿಂಧು ನದಿ. ಏಷ್ಯಾದ ಅತಿ ಶೀತವಾದ ಪ್ರದೇಶ ಯಾವುದು ಅಂದ್ರೆ ಸೈಬೀರಿಯಾ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ರಾಮ್. ಇಲ್ಲಿ ಬರುವಂತದ್ದು ನಮ್ಮ ದೇಶದಲ್ಲಿ. ಭಾರತದ ಅತಿ ದೊಡ್ಡ ನದಿ ಗಂಗಾ ನದಿ. ಆಗ್ನೇಯ ಏಷ್ಯಾದ ಪ್ರಮುಖ ಬೆಳೆ ಭತ್ತ. ವಿಶ್ವದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ಖಂಡ ಯಾವುದು? ನಮ್ಮದೇ ಏಷ್ಯಾ. ಏಷ್ಯಾದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ದೇಶ ಥೈಲ್ಯಾಂಡ್. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಏಷ್ಯಾ. ಯಾವ ದೇಶವನ್ನ ಉದಯಿಸುವ ಸೂರ್ಯನ ನಾಡು ಅಂತ ಕರೀತಾರೆ? ಜಪಾನ್. ರಷ್ಯಾದ ಏಷ್ಯಾ ಭಾಗವನ್ನು ಏನಂತಾರೆ? ಸೈಬೀರಿಯಾ ಅಂತ ಕರೀತಾರೆ. ರಷ್ಯಾ ಯುರೋಪ್ ಮತ್ತು ಏಷ್ಯಾ ಎರಡರಲ್ಲೂ ಒಬ್ಬಿಕೊಂಡಿರುವಂತದ್ದು ನಿಮ್ಗೆ ಗೊತ್ತಿರಲಿ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸುವ ಕಾಲುವೆ ಯಾವುದಪ್ಪ ಅಂದ್ರೆ ಸೂಯೆಜ್ ಕಾಲುವೆ. ಶ್ರೀಲಂಕಾದ ಹಿಂದಿನ ಹೆಸರು ಸಿಲೋನ್. ಏಷ್ಯಾದ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಯಾವುದು ಅಂದ್ರೆ ಇಂಡೋನೇಷ್ಯಾ. ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಅರೇಬಿಯನ್ ಸಮುದ್ರ ದ್ವೀಪದ ಪ್ರಮುಖ ಖನಿಜ ಪೆಟ್ರೋಲಿಯಂ. ಏಷ್ಯಾದ ಯಾವ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ? ಇಂಡೋನೇಷ್ಯಾ. ಟೋಕಿಯೋ ಯಾವ ದೇಶದ ರಾಜಧಾನಿ? ಜಪಾನ್. ಇನ್ನು ಸ್ನೇಹಿತರ PDF ಆಗಿ ಆಗ್ಲೇ ಹೇಳಿದೆ, 6 to 10 ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಕಂಪ್ಯೂಟರ್ ಕೂಡ ಇರುವಂತದ್ದು. ಕಂಪ್ಯೂಟರ್ ಇನ್ನು EVS ಅದು PSTR ಗೆ ಇರುವಂತದ್ದು.
ಕಂಪ್ಯೂಟರ್ HSTR PSTR ಎರಡಕ್ಕೂ ಇರುವಂಥದ್ದು. ಇನ್ನು ಸೈಕಾಲಜಿ ಇರುವಂಥದ್ದು, ಸೈನ್ಸ್ ಕೂಡ ಇರುವಂಥದ್ದು, 7 to 10 ಸೈನ್ಸ್ ಕೂಡ ಇರುವಂಥದ್ದು, ಕನ್ನಡ ಕೂಡ ಇರುವಂಥದ್ದು. ಸ್ನೇಹಿತರೆ, ನಿಮ್ಗೆ ಯಾವ ನೋಟ್ಸ್ ಬೇಕಾದ್ರೂ ಕೂಡ 149 ಅನ್ನ ಪೇ ಮಾಡಿ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಓಕೆ, ಮುಂದೆ ಪ್ರಶ್ನೆ ನೋಡೋಣ. ಬೀಜಿಂಗ್ ಯಾವ ದೇಶದ ರಾಜಧಾನಿ ಅಂದ್ರೆ ಚೀನಾ. ಪ್ರಪಂಚದ ಅತಿ ಎತ್ತರವಾದ ಕಟ್ಟಡ ಬುರ್ಜ ಖಲೀಫಾ ಇರುವಂಥದ್ದು ದುಬೈನಲ್ಲಿ. ಮುಂಬೈನಲ್ಲಿ, ಓಕೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ದೇಶ ಚೀನಾ. ಹಿಮಾಲಯ ಪರ್ವತಗಳು ಯಾವ ಬಗೆಯ ಪರ್ವತಗಳಾಗಿವೆ? ಮಡಿಕೆ ಪರ್ವತಗಳು. ಬಿಳಿ ಆನೆಗಳ ನಾಡು ಎಂದು ಯಾವುದನ್ನು ಕರೀತಾರೆ? ಥಾಯ್ಲ್ಯಾಂಡ್. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಏನಂತಾರೆ? ಸಾರ್ಕ್ ಅಂತ ಕರೀತಾರೆ. ಮಾಲ್ಡೀವ್ಸ್ ದೇಶದ ಪ್ರಮುಖ ಉದ್ಯೋಗ ಯಾವುದು ಅಂದ್ರೆ ಮೀನುಗಾರಿಕೆ, ಪ್ರವಾಸೋದ್ಯಮ. ಫ್ಯೂಜಿ ಜ್ವಾಲಾಮುಖಿ ಎಲ್ಲಿದೆ ಅಂದ್ರೆ ಜಪಾನ್ನಲ್ಲಿ ಇರುವಂತದ್ದು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್. ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಬ್ರಹ್ಮಪುತ್ರ ನದಿಯನ್ನ ಟಿಬೆಟ್ ನಲ್ಲಿ ಏನೆಂದು ಕರೀತಾರೆ? ಥ್ಯಾಂಕ್ಸ್ಪೋ. ಮಯನ್ಮಾರ್ ರಾಜಧಾನಿ ಯಾವುದು ಅಂದ್ರೆ ನೈಪಿಡಾವ್. ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. ಸಿಂಧು ನದಿಯು ಯಾವ ಸಮುದ್ರವನ್ನ ಸೇರುತ್ತದೆ? ಅರಬ್ಬಿ ಸಮುದ್ರವನ್ನ. ಚೀನಾದ ಮಹಾಗೋಡೆಯನ್ನ ನಿರ್ಮಿಸಿದವರು ಶಿಯಾಂಗ್ ಟಿ. ಥಾರ್ ಮರುಭೂಮಿ ಎಲ್ಲಿದೆ ಅಂದ್ರೆ ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಇರುವಂತದ್ದು. ಅದ್ರ ನಡುವೆ ಅಲ್ಲ, ಅದು 2 ಪ್ಲೇಸ್ ಅಲ್ಲಿ ಇರುವಂತದ್ದು. ಓಕೆ. ಮಕಾವೋ ದ್ವೀಪ ಯಾವ ದೇಶದಲ್ಲಿ ವಶದಲ್ಲಿದೆ ಅಂದ್ರೆ ಚೀನಾ. ಏಷ್ಯಾದ ಯಾವ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ? ರಷ್ಯಾದಲ್ಲಿ. ಇನ್ನು ಯುರೋಪ್ ಖಂಡದ ಬಗ್ಗೆಯೂ ಕೂಡ ಈಗಲೇ ನೋಡ್ಬಿಡೋಣ ಸ್ನೇಹಿತರೆ. ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನು ಒಟ್ಟಾಗಿ ಏನೆಂದು ಕರೀತಾರೆ? ಯುರೇಷಿಯಾ. ಯುರೋಪ್ ಖಂಡದ ಪಶ್ಚಿಮಕ್ಕಿರುವ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಯುರೋಪ್ ಖಂಡದ ದಕ್ಷಿಣಕ್ಕಿರುವ ಸಮುದ್ರ ಯಾವುದು? ಮೆಡಿಟೇರಿಯನ್ ಸಮುದ್ರ. 1000 ಸರೋವರಗಳ ನಾಡು ಎಂದು ಯಾವುದನ್ನು ಕರೀತಾರೆ? ಫಿನ್ಲ್ಯಾಂಡ್. ಯುರೋಪಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರಸ್ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಕಕಾಸಸ್ ಪರ್ವತ ಶ್ರೇಣಿ. ಯುರೋಪಿನ ಅತ್ಯಂತ ಉದ್ದವಾದ ನದಿ ವೋಲ್ಗಾ ನದಿ. ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿದೆ? ಯುರೋಪ್ನಲ್ಲಿ ಇರುವಂತದ್ದು. ಎಲ್ಲಿ? ಯುರೋಪ್ನಲ್ಲಿ. ರೈನ್ ನದಿ ಯಾವ ದೇಶದ ಮೂಲಕ ಹರಿಯುತ್ತೆ? ಜರ್ಮನಿ. ಡ್ಯಾನೋಬ್ ನದಿ ಯಾವ ಸಮುದ್ರವನ್ನು ಸೇರುತ್ತೆ? ಕಪ್ಪು ಸಮುದ್ರ. ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ನಗರವು ಯಾವ ನದಿಯ ದಡದಲ್ಲಿದೆ ಅಂದ್ರೆ ಸೀನ್ ನದಿ. ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ ನಗರ ಯಾವ ನದಿಯ ದಡದಲ್ಲಿದೆ? ಥೇಮ್ಸ್. ವಿಶ್ವದ ಅತಿ ಚಿಕ್ಕ ದೇಶ ಯಾವುದು ಅಂದ್ರೆ ವ್ಯಾಟಿಕನ್ ಸಿಟಿ ಎಲ್ಲಿದೆ ಅಂದ್ರೆ ಇಟಲಿ. ಯಾವ ಖಂಡದಲ್ಲಿ ಮರುಭೂಮಿಗಳೇ ಇಲ್ಲ? ಯುರೋಪ್. ಇದು ಇಂಪಾರ್ಟೆಂಟ್. ಜರ್ಮನಿಯ ರಾಜಧಾನಿ ಯಾವುದು? ಬರ್ಲಿನ್. ಕೈಗಾರಿಕಾ ಕ್ರಾಂತಿಯು ಮೊದಲು ಯಾವ ಖಂಡದಲ್ಲಿ ಆರಂಭವಾಗಿದ್ದು? ಯುರೋಪಿನ ಪ್ರಮುಖ ಕೃಷಿ ಬೆಳೆ ಗೋಧಿ. ಇನ್ನು ಯುರೋಪಿಯನ್ ಯೂನಿಯನ್ ಕರೆನ್ಸಿ ಯಾವುದು ಅಂದ್ರೆ ಯೂರೋ. ಓಕೆ. ಇನ್ನು ಯುರೋಪಿನ ಯಾವ ದೇಶವನ್ನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಕರೀತಾರೆ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರಲಿ, ನಾರ್ವೆ. ಯಾವ್ದು? ನಾರ್ವೆ. ಐಬೀರಿಯನ್ ಪರ್ಯಾಯ ದ್ವೀಪ ದೇಶಗಳು ಯಾವುವು ಅಂದ್ರೆ ಸ್ಪೇನ್ ಮತ್ತು ಪೋರ್ಚುಗಲ್. ಸ್ಪೇನ್ ಮತ್ತು ಪೋರ್ಚುಗಲ್. ಸ್ಕ್ಯಾಂಡಿನೇವಿಯನ್ ದೇಶಗಳು ಯಾವುವು ಅಂದ್ರೆ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್. ಯುರೋಪ್ ಖಂಡ ಆಫ್ರಿಕಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಜಿಬ್ರಾಲ್ಟರ್ ಜಲಸಂಧಿ. ಗ್ರೀಸ್ ದೇಶದ ರಾಜಧಾನಿ ಅಥೆನ್ಸ್. ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ಆರಂಭವಾದವು? ಗ್ರೀಸ್ ಅಥೆನ್ಸ್ ನಲ್ಲಿ. ಪೋಪ್ ರವರ ನಿವಾಸ ಎಲ್ಲಿದೆ? ವ್ಯಾಟಿಕನ್ ಸಿಟಿಯಲ್ಲಿ ಇರುವಂತದ್ದು. ಯುರೋಪಿನಲ್ಲಿ ಅತಿ ಹೆಚ್ಚು ಹಾಲು ಮತ್ತು ಬೆಣ್ಣೆ ಉತ್ಪಾದಿಸುವ ದೇಶ ಡೆನ್ಮಾರ್ಕ್. ಐಫೆಲ್ ಟವರ್ ಎಲ್ಲಿದೆ ಅಂದ್ರೆ ಪ್ಯಾರಿಸ್ ನಲ್ಲಿ ಇರುವಂತದ್ದು. ಕಾಕಾಸಸ್ ಪರ್ವತಗಳು ಯಾವ 2 ಸಮುದ್ರಗಳ ನಡುವೆ? ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರ. ಪೆನೈನ್ಸ್ ಪರ್ವತಗಳು ಯಾವ ದೇಶದಲ್ಲಿವೆ? ಇಂಗ್ಲೆಂಡ್. ಯುರೋಪಿನ ಆಟದ ಮೈದಾನ ಎಂದು ಯಾವುದನ್ನ ಕರೀತಾರೆ? ಸ್ವಿಟ್ಜರ್ಲೆಂಡ್ನ ರಾಜಧಾನಿ ಬರ್ನ್. ನೆದರ್ಲ್ಯಾಂಡ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಬ್ರಿಟನ್ ದ್ವೀಪವು ಯಾವ ಸಾಗರದಲ್ಲಿದೆ? ಅಟ್ಲಾಂಟಿಕ್. ಇಟಲಿಯ ರಾಜಧಾನಿ ಯಾವುದು ಅಂದ್ರೆ ರೋಮ್. ವಿಕ್ಟೋರಿಯಾ ರಾಣಿಯ ಅರಮನೆಯ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಎಲ್ಲಿದೆ ಅಂದ್ರೆ ಲಂಡನ್ ನಲ್ಲಿ.
ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ ಹೋಮ್. ಯಾವುದು? ಸ್ಟಾಕ್ ಹೋಮ್. ಯುರೋಪಿನ ದಕ್ಷಿಣ ಭಾಗದ ಹವಾಮಾನ ಹೇಗಿರುತ್ತೆ ಅಂದ್ರೆ ಮೆಡಿಟೇರಿಯನ್ ಹವಾಮಾನದ ಹವಾಮಾನ. ಮೆಡಿಟೇರಿಯನ್ ಹವಾಮಾನ ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ? ಸಿಟ್ರಸ್ ಹಣ್ಣು ಅಂದರೆ ದ್ರಾಕ್ಷಿ, ನಿಂಬೆ ಹಣ್ಣುಗಳಿಗೆ. ಯುರೋಪಿನ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಉಕ್ರೇನ್ ದೇಶದ ರಾಜಧಾನಿ ಯಾವುದು? ಕೀವ್. ಪೋಲೆಂಡ್ ರಾಜ್ಯದ ರಾಜಧಾನಿ ಯಾವುದು? ವಾರ್ಸಾ. ಪಿರಾನಿಸ್ ಪರ್ವತಗಳು ಯಾವ ದೇಶಗಳನ್ನು ಬೇರ್ಪಡಿಸುತ್ತವೆ? ಫ್ರಾನ್ಸ್ ಮತ್ತು ಸ್ಪೇನ್. ಟರ್ಕಿ ದೇಶದ ಪ್ರಮುಖ ನಗರ ಇಸ್ತಂಬುಲ್. ಲಂಡನ್ನಲ್ಲಿರುವ ಪ್ರಸಿದ್ಧ ಗಡಿಯಾರದ ಗೋಪುರ ಬಿಗ್ ಬೆನ್. ಐಸ್ಲ್ಯಾಂಡ್ನ ರಾಜಧಾನಿ ರೆಕ್ವಾಜ್ವಿಕ್. ಯುರೋಪಿನ ಬ್ರೆಡ್ ಬಾಸ್ಕೆಟ್ ಎಂದು ಯಾವುದನ್ನು ಕರೀತಾರೆ? ಉಕ್ರೇನ್. ಯಾವ ಖಂಡವು ಅತಿ ಹೆಚ್ಚು ಪರ್ಯಾಯ ದ್ವೀಪಗಳನ್ನು ಹೊಂದಿದೆ? ಯುರೋಪ್ ಖಂಡ. ಸ್ನೇಹಿತರೆ, ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಆಫ್ರಿಕನ್ ಖಂಡ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ PDF 149 ರೂಪೀಸ್ಗೆ ಅವೈಲಬಲ್ ಇರುವಂತದ್ದು. PC, PSI, GPSTR, HSTR, PSTRಗೆ ಲಭ್ಯವಿದೆ. ಇದನ್ನ ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ಅನ್ನ ಪೇ ಮಾಡಿ ಪಡ್ಕೊಳ್ಬಹುದು. ಮತ್ತು ಹೇಳ್ತಾ ಇದ್ದೀನಿ 9945005138ಕ್ಕೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಕರ್ನಾಟಕ.